ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ದಯವಿಟ್ಟು ನಾವು ಅಪ್ಲೋಡ್ ಮಾಡಿರುವಂತಹ ಸ್ಪೆಷಲ್ಲಾಗಿ ಇಂಗ್ಲೀಷ್ ವೀಡಿಯೋಸ್ಗಳನ್ನು ತಾವುಗಳು ತಪ್ಪದೆಯಾಗಿ ಅದನ್ನು ವಾಚ್ ಮಾಡಬೇಕು, ಸಂಪೂರ್ಣವಾಗಿ ನೋಡಬೇಕು. ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗಲಿವೆ. ಆ ಕಾರಣದಿಂದಲೇ, ಆ ಉದ್ದೇಶದಿಂದಲೇ ನಾವುಗಳು ಪ್ರತಿಯೊಂದು ಜಿಲ್ಲೆಯಿಂದ ಪೇಪರನ್ನು ತರಿಸ್ಬಿಟ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಕೆಲಸವನ್ನು ನಿರ್ವಹಿಸ್ತಾ ಇರ್ತೇವೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಸಂಡೇ ಅಂದ್ಕೊಂಡು ಮಲಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಿಹೋ ನೋಡ್ರಪ್ಪ, ಇದು ಮಲಗುವ ಸಮಯವಲ್ಲ. ಪ್ರಥಮ ಆಗಿರ್ಬೋದು, ದ್ವಿತೀಯ ಆಗಿರ್ಬೋದು, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದೇ ತಿಂಗಳು ಉಳಿದಿರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದೇ ತಿಂಗಳು ಉಳಿದಿರುವಂಥದ್ದು. ಏನು ಸರ್ ನೀವು ಅಂತ ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಯಾಕೆ ಅಂತ. ಏನಿಹೋ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಯಶಸ್ ಅವರಿಗೆ ಧನ್ಯವಾದಗಳು. ಇವರು ಬೆಂಗಳೂರು ಸೌತ್ನಿಂದ ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರುವಂಥದ್ದು. ಪ್ರಥಮ PUCನಲ್ಲಿ ಓದುತ್ತಿದ್ದಾರೆ. ದಯವಿಟ್ಟು ತಾವುಗಳು ಕೂಡ ಯಶಸ್ ಅವರೇ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಬೇರೆ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಾವುಗಳು ಕಳುಹಿಸಿಕೊಡಿ. ಬನ್ನಿ ಸರ್, ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡೋಣ ನಾವು ಹೇಳಿದಂಥ ಪ್ರಶ್ನೆಗಳು ಈ ಒಂದು ಬೆಂಗಳೂರು ಸೌತಲ್ಲಿ ಬಂದಿದೆಯೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ದ ಫ್ರೇಸ್ ಹಾರ್ವೆಸ್ಟ್ ಆಫ್ ಮೈ ಓಮ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ನಾನು ನಿಮಗೆ ಫಾರ್ಮರ್ಸ್ ವೈಫು ಪೋಯಮಿನ ಫೇಸ್ ಟು ಫೇಸು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಒಂದು ಅಂಕದಲ್ಲಿ ಬರೆದಿದ್ದೆ ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂತ ಹೇಳಿದರೆ ಮಕ್ಕಳು ಅಂತ. ಹಾಗಿದರೆ ಬಿ ಈಸ್ ದ ರೈಟ್ ಆನ್ಸರ್, ಹರ್ ಚಿಲ್ಡ್ರನ್ ಅನ್ನುವಂಥದ್ದು. ಫೆಡ್ರಿಕ್ ಡೋಗ್ಲಸ್ ಮದರ್ ವಾಕ್ಡ್ ಡ್ಯಾಶ್ ಟು ಮೀಟ್ ಹಿಮ್ ಅಂತ ಇದೆ. ಫೆಡ್ರಿಕ್ ಡೋಗ್ಲಸ್ಸಿನ ತಾಯಿ ರಾತ್ರಿ ಸಮಯದಲ್ಲಿ ನಡ್ಕೊಂಡು ಬರ್ತಾಯಿದ್ಲು ತನ್ನ ಮಗನಿಗೆ ಸಂಜೆಯ ಸಮಯದಲ್ಲಿ ಮೀಟ್ ಆಗೋಣ ಅಂತ. ಹಾಗಿದ್ದರೆ ಎಷ್ಟು ದೂರದಿಂದ ಬರ್ತಾಯಿದ್ಲು ನಡ್ಕೊಂಡು ಅಂದರೆ ಸರಿಯಾದ ಉತ್ತರ 12 miles. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ದಿ ಓಲ್ಡ್ ವುಮೆನ್ ಈಸ್ ರೆಫರ್ಡ್ ಟು ಆ್ಯಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ 100% ಸರಿಯಾದ ಉತ್ತರ ಚಾರ್ಟರ್ ಪ್ರೂಫ್ ಕ್ರೌನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅರ್ಥ ಆಗತ್ತಾ? ಹಾಂ. ನಂತರದಲ್ಲಿ 4ನೆಯ ಪ್ರಶ್ನೆ, ನೆಕೋಲೋ ವಾಸ್ ವೇಟಿಂಗ್ ಫಾರ್ ದ ಲಾಸ್ಟ್ ಬಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಪಡುವ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ. ಹಾಗಿದ್ದರೆ ಇವೆಲ್ಲ ಏನು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಆಪ್ಷನ್ ಬಿ ಇದೆ ಅಲ್ವಾ, ಪೊಲೆಟಾ ಅಂತ, ಅದು ಅವರ ಅಕ್ಕ ಇದ್ದಂಥ ಆಸ್ಪತ್ರೆಯ ಜಾಗ, ಪ್ಲೇಸು. ವೆರೋನಾ ಅನ್ನುವಂಥದ್ದು ಈ ಪಾಠದ ಒಂದು ಸಂಪೂರ್ಣವಾಗಿ ಓಡಾಡಿದ್ದು, ನರೇಟರ್ ಬಂದಿದ್ದು ವೆರೋನಾ ಅನ್ನುವಂಥದ್ದು ಸಿಟಿ. ಈ ಮಕ್ಕಳು ವೆರೋನಾದಲ್ಲಿ ಕೂತ್ಕೊಂಡು ಪಡುವ ಬಸ್ಸನ್ನು ವೆಯ್ಟ್ ಮಾಡ್ತಾಯಿರ್ತಾರೆ. ಈ ಆಲ್ಪ್ಸ್ ಅಂತ ಇದೆ ಅಲ್ವಾ, ಅದು ಪರ್ವತ ಶಿಖರಗಳು ಅಲ್ಲಿದ್ದಂಥ ವೆರೋನಾದ ಇದರಲ್ಲಿ. ಬನ್ನಿ 5ನೆಯ ಕ್ವಶನನ್ನು ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ವಿತ್ ದಿ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಇದೆ. ಏನೋ ಭಾಳ ಪ್ರಶ್ನೆ ಓದಬಾರ್ದು, ಡೈರೆಕ್ಟಾಗಿ ಎಕ್ಸ್ಪ್ಲನೇಷನನ್ನು ಪ್ರಾರಂಭ ಮಾಡ್ತೇನೆ. ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾರು ಓದಿಲ್ಲದವರು ಕೂಡ ಬರಿಬೋದು. ಶಿ ಈಸ್ ಮೈ ಫ್ರೆಂಡ್ ವಿದ್ಯಾ. ಹಾಗಿದ್ದರೆ ಏನು ಮಾಡ್ತಾಯಿದ್ದಾರೆ ಇಲ್ಲಿ? ಪರಿಚಯವನ್ನು ನೀಡ್ತಾ ಇದ್ದಾರೆ. ಹಾಗಿದ್ದರೆ ಸರಿಯಾದ ಉತ್ತರ ಪರಿಚಯ, ಇಂಟ್ರೊಡಕ್ಷನ್ ಅಂತ. ವೆರಿ ಗುಡ್. ಯು ಆರ್ ಲುಕಿಂಗ್ ಪ್ರಿಟಿ ಅಂತ ಇದೆ. ಏನು ಸರ್ ಮಸ್ತ್ ಕಾಣ್ತಾ ಇದ್ದೀರಾ ಇವತ್ತು, ಏನಮ್ಮ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ, ಭಾಳ ಸುಂದರವಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದರೆ ಕಾಂಪ್ಲಿಮೆಂಟಿಂಗ್ ಅಂತ ಅರ್ಥ. ಹಾಗಿದ್ರೆ ಬಿ ಆಪ್ಷನ್ಗೆ 1ನೆಯ ಉತ್ತರ ಕಾಂಪ್ಲಿಮೆಂಟಿಂಗ್. ಆಯಿತಾ? ದಟ್ ಈಸ್ ಅಪಿಟಿ, ಅಯ್ಯೋ ಪಾಪ, ಸಿಂಪತಿ ಅಂತ ಇದೆಯಾ? ಎಸ್. 2ನೇದಿದೆ ನೋಡಿ ಇಲ್ಲಿ, ಎಕ್ಸ್ಪ್ರೆಸಿಂಗ್ ಸಿಂಪತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ಆಮ್ ಗ್ರೇಟ್ಫುಲ್ ಟು ಯು. ನಾನು ನಿಮ್ಗೆ ಇಷ್ಟೊಂದು ಪಾಠ ಮಾಡಿಬಿಟ್ಟು ಇಷ್ಟೊಂದು ವೀಡಿಯೋಸ್ಗಳು ವಿತ್ ಕೆ ಆನ್ಸರ್ ಅಪ್ಲೋಡ್ ಮಾಡಿದ್ದಕ್ಕೆ ಈ ಒಂದು ಡೈಲಾಗನ್ನು ತಾವುಗಳು ಹೇಳ್ತೀರಾ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್ ಅಂತ. ಹಾಗಂದರೆ ಏನು ಗೊತ್ತಾ ಮೀನಿಂಗು? ತಾವುಗಳು ಕೃತಜ್ಞತೆಗಳನ್ನು ನನಗೆ ಸಲ್ಲಿಸ್ತಾ ಇದ್ದೀರಾ ಅಂತ. ಕೃತಜ್ಞತೆಗಳು ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಇದೆಯಾ? ಇದೆ ನೋಡಿ, 5ನೇ ಆಪ್ಷನ್ನೇ ಅದಕ್ಕೆ ಉತ್ತರ. ಲಾಸ್ಟ್ ಕ್ವಶನ್, ಟೇಕ್ ಎ ರೈಟ್ ಟರ್ನ್ ಅಂತ ಇದೆ. ಹಿಂಗಂದರೆ ಅರ್ಥ ಏನು ಅಂದರೆ ಡೈರೆಕ್ಷನನ್ನು ನೀಡುವಂಥದ್ದು. ಅಲ್ಲಿಗೆ ಮುಗೀತು. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕೊಟ್ಟಂತಹ ಪ್ರಶ್ನೆಗಳು ಬಂದಿದ್ದಾವೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ಪಾರ್ಟ್ ಬಿ. ವಾಟ್ ಡ್ರವ್ ದಿ ಫಾರ್ಮರ್ ಟು ಕಮಿಟ್ ಸುಸೈಡ್? ಏನೂ ಇಲ್ಲ, ಕ್ವಶನ್ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ. ಇದನ್ನು ನಾನು ನಿಮಗೆ ಸರಳವಾದ ಭಾಷೆಯಲ್ಲಿ ತಿಳಿಸ್ತೇನೆ. ಫಾರ್ ವಾಟ್ ರೀಸನ್ ಫಾರ್ಮರ್ ಕಮಿಟೆಡ್ ಸುಸೈಡ್ ಅಂತ. ಇದಕ್ಕೆ 2 ಮಾರ್ಕ್ಸ್ಗಳನ್ನು ಇಲ್ಲಿ ನೀಡ್ತಾರೆ. ಹಾಗಾಗಿ 2 ಉತ್ತರಗಳನ್ನು ಬರೀಬೇಕು. ಒಂದೇನು ಅಂದರೆ ಫಾರ್ಮರ್ ಹ್ಯಾಸ್ ಟೇಕನ್
ಡೆಟ್ ಫ್ರಮ್ ದಿ ಮನಿ ಲೆಂಡರ್ಸ್. ಅರ್ಥ ಆಯ್ತಾ? ಫಾರ್ಮರ್ ಹ್ಯಾಸ್ ಟೇಕನ್ ಮನಿ ಫ್ರಮ್ ದಿ ಕ್ರೆಡಿಟರ್ಸ್ ಅಥವಾ ಫಾರ್ಮರ್ ಹ್ಯಾಸ್ ಟೇಕನ್ ಮನಿ ಫ್ರಮ್ ದಿ ಕ್ರೆಡಿಟರ್ಸ್ ಅಥವಾ ಮನಿ ಲೆಂಡರ್ಸ್. ಒಂದನೇ ಪಾಯಿಂಟ್ ಆಯಿತು. ಇನ್ನೊಂದು ಉತ್ತರ ಏನು ಬರೀಬೇಕು? ಫಾರ್ಮರ್ ವಾಸ್ ಅನ್ಏಬಲ್ ಟು ಪೇ ದಿ ರೀಪೇ. ಫಾರ್ಮರ್ ವಾಸ್ ಅನ್ಏಬಲ್ ಟು ರೀಪೇ ದಿ ಲೋನ್ ಅಥವಾ ಡೆಟ್, DEBT ಅಂತ ಬರೀಬೇಕು. ಈ ಎರಡು ಲೈನನ್ನು ಬರೆದ್ರೆ ನಿಮಗೆ 2 ಅಂಕಗಳು ಸಿಗೋದು. ಹೌದಲ್ವಾ? 7th ಕ್ವಶನ್, ಹೂ ವಾಸ್ ಮಿಸ್ಟರ್ ಪ್ಲಂಬರ್ ಅಂತ ಇದೆ. ಅದನ್ನು ಮುಗಿಸೋಣ, ಆಮೇಲೆ ಬೇರೆದು ಮಾಡೋಣ. ಮಿಸ್ಟರ್ ಪ್ಲಂಬರ್ ವಾಸ್ ದಿ ಓವರ್ಸೀರ್ ಹೂ ವರ್ಕ್ ಅಂಡರ್ ಮಿಸ್ಟರ್ ಆ್ಯಂಟೋನಿ. ಆಯಿತಾ? ಹೌ ಡಿಡ್ ಹೀ ಟ್ರೀಟ್ ದಿ ಸ್ಲೇವ್ಸ್ ಅಂತ ಇದೆ. ಬ್ರೂಟಲಿ ಅಂತ ಬರೀಬೇಕು, ಬಹಳ ಕ್ರೂರವಾಗಿ ಅಂತ. ಬ್ರೂಟಲಿ ಬರಲ್ಲ ಅಂದರೆ ಕ್ರೂಯಲ್. ಆಯಿತಾ? 8ನೇ ಪ್ರಶ್ನೆ, ವಾಟ್ ಡಸ್ ದ ಓಲ್ಡ್ ವುಮೆನ್ ಡಿಮ್ಯಾಂಡ್ ಫ್ರಮ್ ದ ಸ್ಪೀಕರ್. ಈ ಪಾಠ ಮಾಡುವಾಗ ನಾನು ನಿಮಗೆ ಯಾವುದು ಹೂ ವಾಸ್ ಮಿಸ್ಟರ್ ಪ್ಲಂಬರ್ ಬಗ್ಗೆನೂ ನಾನು ಬೋರ್ಡ್ ಮೇಲೆ ಬರೆದಿದ್ದೆ. ಏನು ಸರ್ ಸುಮ್ಮನೆ ಹೇಳ್ತೀರಾ ಅಂತ. ಸ್ವಲ್ಪ ಹೋಗಿ ವಿಡಿಯೋ ತೆಗೆದ್ರೆ ನಾಳೆ ನೀವೇ ಮೆಸೇಜ್ ಹಾಕ್ತೀರಾ ಕಮೆಂಟಲ್ಲಿ, ಹೌದಲ್ಲ ಸರ್ ತಾವು ಹೇಳಿದಂಥದ್ದು ಎಲ್ಲದೂ ಕೂಡ ಬಂದಿತ್ತಲ್ವಾ ಅಂತ. ನಾನು ಅದಕ್ಕೆ ಹೇಳೋದು, ಬೆಂಗಳೂರಿನವರು ಭಾಳ ನನ್ನನ್ನು ಹಚ್ಕೊಂಡಿದ್ದಾರೆ. ಯಾಕೆಂದರೆ ಬೆಂಗಳೂರು ನಾರ್ತು, ಸೌತು, ಈ ಯಲಹಂಕ, ಈ ನಾಗರಬಾವಿ, ಆ ಕಡೆ ಈ ಕಡೆ ಹುಡುಗರು ಭಾಳ ಜನ ಇದ್ದಾರೆ ಬೆಂಗಳೂರಿನವರು ನನ್ನ ಸಬ್ಸ್ಕ್ರೈಬರು, ನನ್ನ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ಓದುತ್ತಿರೋರು. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ದೊಡ್ಡ ಸಿಟಿನಲ್ಲಿದ್ದೀರಾ, ಇಂಗ್ಲೀಷ್ ಭಾಳ ಇಂಪಾರ್ಟೆಂಟು, ಇಂಗ್ಲೀಷಿಗೆ ಭಾಳ ಪ್ರಾಮುಖ್ಯತೆ ಇದೆ. ಎಷ್ಟು ಬರಿಬೇಕು ಅಂದರೆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತಾವುಗಳು ತೆಗಿಬೇಕು. ಅಲ್ಲಿ ಇಂಗ್ಲೀಷೇ ಕಡಿಮೆ ಆಗಿಬಿಟ್ರೆ ಮಾರ್ಕ್ಸು ನನಗೆ ನಾಚಿಕೆ ಆಗುತ್ತಪ್ಪ. ಯು ಆರ್ ಮೈ ಸಬ್ಸ್ಕ್ರೈಬರ್, ಹೌದಲ್ವ? ಐ ಆಮ್ ಯುವರ್ ಮೆಂಟರ್, ಪ್ಲೀಸ್ ಬನ್ನಿ ಸರ್. ಆ್ಯಂಡ್ ಓಲ್ಡ್ ಮೆನ್ ಡಿಮ್ಯಾಂಡ್ ಫ್ರಮ್ ದ ಸ್ಪೀಕರ್. ಹಾಗಿದ್ರೆ ಅಜ್ಜಿ ಏನನ್ನು ಡಿಮ್ಯಾಂಡ್ ಮಾಡಿದ್ಲು ಅಂದರೆ 50 ಪೈಸೆ. ಮೊದಲನೆಯ ಉತ್ತರ. 8ನೆಯ ಪ್ರಶ್ನೆಗೆ 50 ಪೈಸೆ. ಇನ್ನೊಂದು ಕ್ವಶನ್ ಇದೆ ಅದರಲ್ಲಿ, ವಾಟ್ ಸರ್ವ್ ಡಿಡ್ ಶಿ ಆಫರ್. ನೋಡಿ, ಅವಳು ಅದಕ್ಕೆ ಪ್ರತಿಕಾರವಾಗಿ 50 ಪೈಸೆ ತಗೊಂಡು ಏನು ಮಾಡ್ತೀನಿ ಅಂತ ಹೇಳ್ತಾಳೆ, ಐ ವಿಲ್ ಶೋ ಯು ಹಾರ್ಸ್ ಶೂ ಶ್ರೈನ್ ಅಥವಾ ಐ ವಿಲ್ ಟೇಕ್ ಯು ಟು ದಿ ಹಾರ್ಸ್ ಶೂ ಶ್ರೈನ್. ಇದು ಸರಿಯಾದ ಉತ್ತರ. 9ನೇ ಪ್ರಶ್ನೆಗೆ ಹೋಗೋಣ. ಹೂ ಆರ್ ದ 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಅಂತ ಇದೆ. ಬಹಳ ಈಸಿ ಸರ್. ನಾನು ಅವತ್ತು ಕ್ಯಾರೆಕ್ಟರ್ಸ್ ಈ ಪಾಠ ಮಾಡುವ ಸಮಯದಲ್ಲಿ 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಮೊದಲು ಕ್ಯಾರೆಕ್ಟರ್ಸ್ ಗೊತ್ತಿರಬೇಕಪ್ಪ, ಆಮೇಲೆ ಪಾಠ ಅಂತ ಹೇಳಿದ್ದೆ. ಅವತ್ತು ಬರೆದಿದ್ದೆ ನೆಕೋಲೋ ಎಕಾಪೋ ಅಂತ. ಅವನನ್ನು ಎಕಾಪೋ ಅಂತೀವಿ, ಆದರೆ ಸ್ಪೆಲ್ಲಿಂಗ್ ಬರೆಯೋದು ಜೆಯಿಂದ ಜಕಪೋ ಅಂತ. ಆಯಿತಾ? ನಾನು ಅಷ್ಟು ಬರೆದಿದ್ದಲ್ವಾ, ಅವೇ 4 ಪ್ರಶ್ನೆಗಳು. ಬನ್ನಿ ಲೆಂತಿ ಕ್ವಶನ್ಸಿಗೆ ಹೋಗೋಣ. ನಾನು ಕೊಟ್ಟಿದ್ದು ಬಂದಿತ್ತೋ ಇಲ್ಲೋ ಅಂತ ನೋಡೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಹೌ ಡಸ್ ದ ಫಾರ್ಮರ್ಸ್ ವೈಫ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಆಫ್ ಬಿಟ್ರೇಲ್ ಇನ್ ದಿ ಫಾರ್ಮರ್ಸ್ ವೈಫ್ ಅಂತ ಇದೆ. ಇದನ್ನು ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೆ ವಿದ್ಯಾರ್ಥಿಗಳೇ. ಅದನ್ನೇ ಸೇಮ್ ಬರೆದ್ರೆ ಆಗಿತ್ತು. ನೆಕ್ಸ್ಟ್, ಏನು ಸರ್ ಹಿಂಗೆ ಹೇಳ್ತೀರಾ ಅಂತ. ನಾನು ನನ್ನ ಕಾಲೇಜಿನ 2 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಒಂದು ಫಸ್ಟ್ ಇಯರು, ಒಂದು ಸೆಕೆಂಡ್ ಇಯರ್. ನನ್ನ ಒಂದು ಕಾಲೇಜಿನಲ್ಲಿಯೂ ನಾನು ಇದೇ ಪ್ರಶ್ನೆ ಕೊಟ್ಟಿದ್ದೆ. ಯಾವುದು ಗೊತ್ತಾ? ಹೌ ಡಸ್ ದಿ ಫಾರ್ಮರ್ಸ್ ವೈಫ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ದಿ ಡೆಡ್ ಬಾಡಿ ಅಂತ. ಅದೇ ಸೇಮ್ ಕ್ವಶನ್ನು. 11ನೇ ಕ್ವಶನ್ ಕೂಡ ಸೇಮ್ ನಾನು ಕೊಟ್ಟಿದ್ದೆ. ವೈ ವಾಸ್ ಫ್ರೆಡ್ರಿಕ್ ಡಗ್ಲಸ್ ಏನಿದು ಅನ್ಎಫೆಕ್ಟೆಡ್ ಬೈ ಹಿಸ್ ಮದರ್ಸ್ ಡೆತ್. ನಾನೇನು ಕೊಟ್ಟಿದ್ದೆ ಗೊತ್ತಾ? ರೈಟ್ ಎ ನೋಟ್ ಆನ್ ಫ್ರೆಡ್ರಿಕ್ ಡಗ್ಲಸ್ ಮದರ್. ಅವನ ಬಗ್ಗೆ, ಅವನ ತಾಯಿಯ ಬಗ್ಗೆ ಬರೀರಿ ಅಂತ. ಅದೇ ಇದು ಸಂಪೂರ್ಣವಾದ ಆನ್ಸರು. ಇನ್ ವಾಟ್ ವೇಸ್ ವರ್ ದಿ ಬಾಯ್ಸ್ ಯೂಸ್ಫುಲ್ ಟು ದ ನರೇಟರ್ ಇನ್ 2 ಜೆಂಟ್ಲ್ಮೆನ್ ಆಫ್ ವೆರೋನಾ. ವೆರೋನಾದಲ್ಲಿ ಪಾಠದಲ್ಲಿ ಯಾವ ರೀತಿಯಾಗಿ ಈ 2 ಮಕ್ಕಳು ಅವನಿಗೆ ಭಾಳ ಹೆಲ್ಪ್ ಮಾಡಿದ್ವು. ಇದು ನೋಡಿ, ಇದೆಲ್ಲ ಡಿಸ್ಟಿಕ್ಗಳಲ್ಲಿಯೂ ಕೂಡ ಬಂದಂಥ ಪ್ರಶ್ನೆ. 10, 11, 2 ಕೂಡ ಎಲ್ಲ ಜಿಲ್ಲೆನಲ್ಲೂ ಬಂದಂತಹ ಪ್ರಶ್ನೆ. ಇದಕ್ಕೆ ಇನ್ನೂ ಕೂಡ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ, ಇನ್ನೂ ಎಕ್ಸಾಮ್ ಆಗಿಲ್ಲ ಸರ್ ಇಂಗ್ಲೀಷ್ ಅನ್ನೋರಿದ್ದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಾಪ್ಟರ್ ವೈಸು ನಿಮಗೆ ಫೇಸ್ ಟು ಫೇಸು ಎಕ್ಸ್ಪ್ಲೇನ್ ಮಾಡಿರೋದು ಹಾಗೂ ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿರೋದು ಲಿಂಕ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. ಬನ್ನಿ. ಆ್ಯನ್ ಓಲ್ಡ್ ವುಮೆನ್ ಅಂಡರ್ಗೋ ದ ಚೇಂಜ್ ಟುವರ್ಡ್ಸ್ ದ ಎಂಡ್ ಆಫ್ ದಿ ಪೋಯಮ್ ಎಲಾಬೊರೇಟ್ ಅಂತ ಇದೆ. ಎಲುಸಿಡೇಟ್. ಡಿಸ್ಕ್ರೈಬ್ ದಿ ಕರೇಜ್ ಆ್ಯಕ್ಟ್ ಆಫ್ ದ 2 ಬಾಯ್ಸ್ ಡ್ಯೂರಿಂಗ್ ದ ವಾರ್. ಇದು ಸ್ವಲ್ಪ ಏನಂತೀರಾ ಕ್ರಿಟಿಸೈಸ್ ಕ್ವಶನ್ಸ್, ಇದು ವಿಮರ್ಶಾತ್ಮಕ ಪ್ರಶ್ನೆ ಆಗಿರುತ್ತೆ, ಸ್ವಲ್ಪ ಟಫ್ ಆಗಿರುವಂಥದ್ದು, ಆದರೆ ಭಾಳ ಇಂಪಾರ್ಟೆಂಟ್. ಆಯಿತಾ? ಬನ್ನಿ ಸರ್. ನಂತರದಲ್ಲಿ ಒಂದು ಪ್ಯಾಸೇಜನ್ನು ನೀಡಲಾಗಿತ್ತು ಬೆಂಗಳೂರು ಸೌತ್ನವ್ರಿಗೆ, ಭಾಳ ಈಸಿ ಆದಂಥ ಪ್ಯಾಸೇಜು. ಇದನ್ನೇ ನಾನು ಕೀ ಆನ್ಸರ್ ಹೇಳುವ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಇವರು ಪೇಪರೇ ಮುಗೀತು ಸರ್. ಪಾರ್ಟ್ ಡಿನಲ್ಲಿ ಇದ್ದಾರೆ ಈಗ. ರೆಫರ್ ದಿ ಫಾಲೋಯಿಂಗ್ ಶೆಡ್ಯೂಲ್ ಆ್ಯಂಡ್ ಆನ್ಸರ್ ದ ಇಂತ ಇದೆ. ವಾಟ್ ಈಸ್ ದ ನೇಮ್ ಆಫ್ ದಿ ಪ್ಲೇನ್ ಅಂತ ಇದೆ. ವಿಸ್ತಾರ ಏರ್ಲೈನ್ಸ್ ಅನ್ನುವಂಥದ್ದು
ಫ್ಲೈಟಿನ ಹೆಸರು. ವೆನ್ ಡಸ್ ದ ಫ್ಲೈಟ್ ಡಿಪಾರ್ಟ್ ಫ್ರಮ್ ಬೆಂಗಳೂರು ಅಂತ ಇದೆ, ಅದಕ್ಕೆ 12:15 ಅಂತ ಬರೀಬೇಕು, ಮುಗೀತು. ನಂತರದಲ್ಲಿ ವಾಟ್ ಟೈಮ್ ಡಸ್ ದಿ ಫ್ಲೈಟ್ ಅರೈವ್ ಅಟ್ ಹೈದ್ರಾಬಾದ್ ಅಂತ ಇದೆ, ಹೈದರಾಬಾದಿಗೆ ಬರುವ ಸಮಯ 16:15 1615 ಇಲ್ಲಿ ಹೇಗಿದೆ ಹಾಗೆ ಬರೀ ಸರ್, ಭಾಳ ಟೆನ್ಷನ್ ತಗೋಬಿಡಿ, ಮಿನಿಟಲ್ಲಿ ಅವರ್ಸಲ್ಲಿ ಅಂತ ಏನು ಟೆನ್ಷನ್ ತಗೋಬಿಡಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ಚೆನ್ನೈ ಫ್ರಮ್ ಬೆಂಗಳೂರು ಅಂತ ಇದೆ, ಅದರಲ್ಲಿ ಅದನ್ನು ಮೈನಸ್ ಮಾಡಿದರೆ ಮುಗದೇ ಹೋಯಿತು. ಚೆನ್ನೈದಲ್ಲಿ ಇದನ್ನು ಮೈನಸ್ ಮಾಡಬೇಕು, ಡಿಪಾರ್ಚರು ಹಾಗೂ ಅರೈವಲ್ ಟೈಮು. ನೋಡಿ ಈಗ ಏನಂತ ಇದೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ಫ್ರಮ್ ಚೆನ್ನೈ ಟು ಬೆಂಗಳೂರು ಅಂತ ಇದೆ. ಚೆನ್ನೈಯಿಂದ ಎಲ್ಲಪ್ಪ, ಹೌ ಲಾಂಗ್ ಡಸ್ ಇಟ್ ಟೇಕ್ಸ್ ದ ಫ್ಲೈಟ್ ಟು ರೀಚ್ ಚೆನ್ನೈ ಫ್ರಮ್ ಬೆಂಗಳೂರು, ಬೆಂಗಳೂರಿನಿಂದ ಚೆನ್ನೈಗೆ ಬರಲಿಕ್ಕೆ ಎಷ್ಟು ಅಂತ. ಏನೂ ಇಲ್ಲ, 13, 15, 12 ಅಂದರೆ 1 ಗಂಟೆ ಅದರಲ್ಲಿ ಮೈನಸ್ ಮಾಡಿದರೆ ಮುಗೀತು, ಮೇಲಿಂದರಲ್ಲಿ ಆಯಿತಾ, ಮುಗೀತು. ನಂತರದಲ್ಲಿ ಲಾಸ್ಟ್ ಕ್ವಶನು, ರೈಟ್ ಎ ಲೆಟರ್ ಟು ದಿ BWSSB authority Bengaluru about the unclean and the inadequate supply of the water in your area. Include the following points. ನೋಡಿ, irregular supply of and irregular timings, problems and faces ಅಂತ ಆಯಿತಾ. ನೀರಿನ ಕೊರತೆಯ ಬಗ್ಗೆ ನಿಮ್ಮ ಲೊಕ್ಯಾಲಿಟಿನಲ್ಲಿ ಆದಂತಹ ಪ್ರಾಬ್ಲಮಿನ ಬಗ್ಗೆ ತಾವುಗಳು ಏನು ಮಾಡಬೇಕು ಅಂದರೆ, ಬೆಂಗಳೂರು WSSB ಇವರಿಗೆ ಅಥಾರಿಟಿಗೆ ಒಂದು ಪತ್ರವನ್ನು ಬರೀಬೇಕು ಆಯಿತಾ. ಆ ಪತ್ರದಲ್ಲಿ ತಾವುಗಳು ಬಾಡಿ ಆಫ್ ದಿ ಲೆಟ್ರಲ್ಲಿ ಏನನ್ನು ಇನ್ಕ್ಲೂಡ್ ಮಾಡಬೇಕು ಅಂದರೆ, ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಆಗಿರ್ಬೋದು, ಇರ್ರೆಗ್ಯುಲರ್ ಟೈಮಿಂಗ್ಸ್ ಆಗಿರ್ಬೋದು, ಒಂದಿನ ಬೆಳಗ್ಗೆ ಬಿಟ್ಟರೆ ಒಂದಿನ ಮಧ್ಯಾಹ್ನ ಸರ್, ಒಂದಿನ ಮಧ್ಯಾಹ್ನ ಬಿಟ್ಟರೆ ಒಂದಿನ ಇಲ್ಲೇ ಇಲ್ಲ, ಇನ್ನೊಂದು ದಿನ ವಾರದಲ್ಲಿ ಒಂದಿನ ಬಿಡ್ತಾನೆ, ಈ ರೀತಿಯಾಗಿ. ಹಾಗೂ ಪ್ರಾಬ್ಲಮ್ ಫೇಸ್ಡ್, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಬೇಕು, ನೀರಿರಲ್ಲ, ಅಥವಾ ಎಕ್ಸಾಮ್ ಇರುತ್ತೆ, ಅಥವಾ ಬಾತ್ ಮಾಡಲಿಕ್ಕಾಗಲ್ಲ, ಹೀಗೆ ಚಿಕ್ಕ ಮಕ್ಕಳಿದ್ದಾವೆ, ನೀರು ಬೇಕೇ, ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ತಾವುಗಳು ನಿಮ್ಮ ಬಾಡಿ ಆಫ್ ದಿ ಲೆಟ್ರಲ್ಲಿ ಬರೀಲೇಬೇಕು ಅಂತ ಅವರು ನೀಡಿದ್ದಾರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 12 ನಿಮಿಷಗಳ ಕಾಲ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದರಲ್ಲಿ ಆ್ಯಕ್ಚುಲಿ ಕ್ವಶನ್ ಪೇಪರಲ್ಲಿ ಏನೂ ಇಲ್ಲೇ ಇಲ್ಲಪ್ಪ, ಗ್ರಾಮರ್ ಅಂತೂ ಇಲ್ಲೇ ಇಲ್ಲ. ಅಯ್ಯೋ ದೇವರೇ, ಅದೆಂಥ ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ರು ಬೆಂಗಳೂರು ಸೌತ್ನವ್ರಂತೂ ಲಕ್ಕಿ ಈ ಸಲ, ಯಾಕಂದರೆ ಎಲ್ಲೂ ಮಿಸ್ಟೇಕು ಇಲ್ಲ, ಎಲ್ಲೂ ಡೌಟ್ಸು ಇಲ್ಲ, ಏನು ಗ್ರಾಮರ್ ಚಿಂತೆನೂ ಇಲ್ಲ, ಆ ರೀತಿಯಾಗಿ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದಾರೆ. ಅವ್ರದ್ದು ಏನೂ ತಪ್ಪಿಲ್ಲಪ್ಪ. ನಿಮಗೆಲ್ಲರಿಗೂ ಕೂಡ ಇಂಟರ್ನಲ್ ಚೆನ್ನಾಗಿ ಬರಲಿ, ಔಟ್ ಆಫ್ ಅಂಕಗಳು ಬರಲಿ, ನಿಮ್ಮ ಯೂನಿಟ್ ಟೆಸ್ಟುಗೆ ಅಂತ ಉದ್ದೇಶ ಆಗಿತ್ತು. ಲೆಕ್ಚರರಿಗೆ ಒಂದು ಸಲ್ಯೂಟ್ ಅಂತ ಹೊಡಿತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದವರಿಗೆ. ಆದರೆ ಅವರಿಗೆ ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಮಕ್ಕಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಪ್ರಿಪೇರ್ ಮಾಡಿ ಅವರಿಗೆ ಸಿದ್ಧತೆಯನ್ನು ಮಾಡಿ ಸರ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಹಾರ್ಡ್ ವರ್ಕ್. ಗಾಡ್ ಬ್ಲೆಸ್ ಯು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಹಾಗೂ ಟ್ವಿಟರಲ್ಲಿ ಶೇರ್ ಮಾಡಿ ಸರ್. ಗಾಡ್ ಬ್ಲೆಸ್ ಯು.